ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಗಾಂಧೀಜಿ ಶಾಸ್ತ್ರೀಜಿ ಜಯಂತಿ ಆಚರಣೆ. ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ದೇಶದ 2ನೇ ಪ್ರಧಾನಿ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯದ ಹರಿಕಾರ ಸರಳ ಸಜ್ಜನಿಕೆಯ ಪ್ರಧಾನಮಂತ್ರಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಬಳಗಾನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿ ತಿಕ್ಕಯ್ಯ ಮಾತನಾಡಿ, ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರೆ ಶಾಸ್ತ್ರೀಜಿಯವರು ಅದನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿದರು. ಅವರ ತ್ಯಾಗ, ಪಾರದರ್ಶಕ ಆಡಳಿತ, ದೇಶದ ಬಗೆಗಿನ ಕಳಕಳಿ, ಪ್ರೀತಿ, ಅಭಿಮಾನ ಇಂದು ಸ್ಮರಣೀಯ ಮತ್ತು ಅನುಕರಣೀಯವಾದದ್ದು. ಅವರ ಜೀವನವೇ ನಮಗೆ ಆದರ್ಶವಾಗಬೇಕು. ಅವರ ಬದುಕು ಬವಣೆಗಳೇ ನಮಗೆ ಪಾಠವಾಗಬೇಕು. ಅಂದಾಗ ಮಾತ್ರ ಅವರು ಕಂಡ ಭವ್ಯ ಭಾರತದ ಕನಸು ನನಸಾಗಲು ಸಾಧ್ಯವೆಂದು ಹೇಳಿದರು. ನಂತರ ಪೌರ ಕಾರ್ಮಿಕರ ವಿಭಾಗದ ಚಾಲಕ, ಮೇಲ್ವಿಚಾರಕ ಮತ್ತು ಕಾರ್ಯನಿರ್ವಾಹಕರಿಗೆ ರಾಜ್ಯ ಸರ್ಕಾರದಿಂದ ಕೊಡಮಾಡಲ್ಪಡುವ ಬಿಪಿ ಕಿಟ್ಗಳನ್ನು ಮುಖ್ಯಾಧಿಕಾರಿ, ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು, ಸಿಬ್ಬಂದಿಗಳು ವಿತರಿಸಿದರು. ಹಾಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಾಲೂಕಾಡಳಿತ ನೀಡಿದ್ದ ಸಮೀಕ್ಷಾ ಗುರಿಯನ್ನು 100ಕ್ಕೆ 100ರಷ್ಟು ಶರವೇಗದಲ್ಲಿ ಕ್ರಮಿಸಿ ಕಾರ್ಯಕ್ಷಮತೆ ಮೆರೆದ ಶಿಕ್ಷಕ ಹನುಮೇಶ್ ನಾಯಕ್ ಮತ್ತು ವೆಂಕಟೇಶ್ ರವರ ಕಾರ್ಯವನ್ನು ಗುರುತಿಸಿ ಪಟ್ಟಣ ಪಂಚಾಯಿತಿ ವತಿಯಿಂದ ಗೌರವ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಸತ್ಯನಾರಾಯಣ ಕುಲಕರ್ಣಿ, ಅಧ್ಯಕ್ಷ ಶಿವಕುಮಾರ್ ನಾಯಕ್, ಉಪಾಧ್ಯಕ್ಷ ಮಂಜುನಾಥ ಸ್ವಾಮಿ, ಸಮೀಕ್ಷಾ ಮೇಲ್ವಿಚಾರಕರಾದ ಗಜಾನಂದ್, ಸದಸ್ಯರುಗಳಾದ ಹುಸೇನ್ ಬಾಷಾ ಬೂದಗುಂಪ, ಬಸವರಾಜ ಸ್ವಾಮಿ ಗುಣಾರಿ ಮತ್ತು ಹಿರಿಯ ಮುಖಂಡರುಗಳಾದ ಮಹಾಬಳೇಶ್ ಹಡಪದ್, ಹೋರಾಟಗಾರ ಆರಾಧನಾ ಸಮಿತಿಯ ಸುರೇಶ್ ಡಿಎಸ್ಎಸ್, ಮೋದಿನ್ ಪಾಷಾ ಜಹಾಗೀರ್ದಾರ್, ಸಂಜಯ್ ಸೇಠ್, ಇಸ್ಮಾಯಿಲ್ ಸಾಬ್ ಚೌಧರಿ, ಸಂತೋಷ್ ಅಂಬ್ಲಿ ಸೇರಿದಂತೆ ಮುಖಂಡರು, ಸದಸ್ಯರು, ಸಿಬ್ಬಂದಿಗಳು, ನಾಗರಿಕರು ಇದ್ದರು. ಒಳಚರಂಡಿ ಕಾಮಗಾರಿಯನ್ನು ಕೆಲಸ ಮಾಡತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದಿಂದ ಪಿಪಿ ಕಿಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಇವತ್ತಿನ ದಿವಸ ರಾಜ್ಯ ಸರ್ಕಾರದಿಂದ ಕೊಟ್ಟಳಿಸಿರ್ತಾರೆ. ಹೀಗಾಗಿ ನಮ್ಮ ಪಟ್ಟಣ ಪಂಚಾಯತಿನಲ್ಲಿ 3 ಜನ ಮಾಡಿದ್ವಿ. ಒಬ್ಬರು ಡ್ರೈವರು, ಒಬ್ಬರು ಆಪರೇಟರು, ಒಬ್ಬರು ಸೂಪರ್ವೈಸರ್ ಅಂತೇಳಿ. ಆ 3 ಜನಕ್ಕೆ ಪಿಪಿ ಕಿಟ್ಗಳನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇಲ್ಲಿ ಸೇರಿಸಿ ವಿತರಣೆ ಮಾಡೋದು. ನೀವು ಸರ್ ತೆಗೆದ್ರಲ್ಲ ತೋರಿ, ನೀವು ನಿಂದ್ರ ಓರಿ ತಹಶೀಲ್ದಾರ್ ಆಫೀಸಿಂದ ಕೆಲವು ಶಿಕ್ಷಕರಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಲವು ಮನೆಗಳನ್ನು ಅಲಾಟ್ಮೆಂಟ್ ಮಾಡಿದ್ರು. ಇಂತಿಷ್ಟು ಮನೆಗಳನ್ನು 120, 80, 150 ಈ ಥರ ಮಾಡಬೇಕಂತ. ಅದರಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ಒಬ್ಬರು ಹನ್ಮೇಶ್ ಅಂತೇಳಿ ಒಬ್ಬರು 121 ಮನೆಗಳನ್ನು ಮಾಡಿ 100ರಷ್ಟು ಮಾಡಿದ್ದಾರೆ. ಅದಕ್ಕಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇದು ಚೀಫ್ ಆಫೀಸರು ಮತ್ತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವೆಂಕಟೇಶ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೂ 80 ಮನೆಗಳನ್ನು ಅಲಾಟ್ಮೆಂಟ್ ಮಾಡಿದ್ರು. ಅವರು ನಿನ್ನೆ ರೀಚ್ ಆಗಿದ್ದಾರೆ. 100ಕ್ಕೆ 100ರಷ್ಟು ರೀಚ್ ಮಾಡಿದ್ರೆ ಇವರಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕಂತ ಹೇಳಿ.